ಗೈಸ್ ಇವತ್ತು ಗಿಲ್ಲಿ ಒಳ್ಳೆ ರೀಸನ್ ಇಟ್ಕೊಂಡು ಅಶ್ವಿನಿ ಅವ್ರ ಜೊತೆ ನಿನ್ನೆ ಆಗಿದ್ದ ಗೇಮ್ ವಿಷಯಕ್ಕೆ ದೊಡ್ಡ ಜಗಳ ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಅಶ್ವಿನಿ ಅವರು ಅದನ್ನ ಪರ್ಸನಲ್ ಆಗಿ ತಗೊಂಡು ಹೆವಿ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಗಿಲ್ಲಿ ಮೇಲೆ. ಅದು ಏನ್ ರೀಸನ್ಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗಿಲ್ಲಿ ಹೇಳ್ತಾ ಇದ್ದಾನೆ ಬೇರೆಯವರು ಹೇಗೆ ಆಳಾದ್ರೂ ಪರವಾಗಿಲ್ಲ, ಇವ್ರು ಮಾತ್ರ ಹೀರೋ ಆಗ್ಬೇಕು ಆ ತರ ಈ ಮೇಡಮ್ ಅಂತ ಹೇಳ್ತಾನೆ. ಹೌದು ಕರೆಕ್ಟ್, ನಿನ್ನೆ ಜೋಡಿಯಾಗಿ ಗೇಮ್ ನಲ್ಲಿ ಗೆದ್ದಿದ್ದು ಧನುಷ್ ಜೊತೆ ಅಶ್ವಿನಿ ಅವರೇ ಇರಬಹುದು. ಆದ್ರೆ ನಿನ್ನೆ ಗೇಮ್ ನಲ್ಲಿ ಗಿಲ್ಲಿ ಮತ್ತೆ ರಾಶಿಕಾ ಜೋಡಿಗೆ ಸಿಕ್ಕಾಪಟ್ಟೆ ಮೋಸ ಆಯ್ತು ಅಂತಾನೆ ಹೇಳ್ಬೋದು. ರಾಶಿಕಾ ಅವರು ಬಂದು 10-15 ಸೆಕೆಂಡ್ಸ್ ಆದ್ರೂ ಪೈಪ್ ಕಳಿಸ್ತಾನೆ ಇರಲಿಲ್ಲ ಬಿಗ್ ಬಾಸ್ ಅವರು. ಆಮೇಲೆ ಕಾದು ಅವರೇ ರಿಕ್ವೆಸ್ಟ್ ಮಾಡ್ತಾರೆ, ನಾನು ಕಾಯ್ತಾ ಇದೀನಿ ಬಿಗ್ ಬಾಸ್ ಕಳ್ಸಿ ಅಂತ, ಅಂದ್ರೂ ಕಳ್ಸಲ್ಲ ಅವರು. ಅದೇ ಅಶ್ವಿನಿ ಗೌಡ ಅವರು ಬಂದ ತಕ್ಷಣ ಪೈಪ್ ಕಳಿಸ್ತವ್ರೆ ನಿನ್ನೆ. ಅದಕ್ಕೆ ಗಿಲ್ಲಿ ಕೇಳ್ತಾ ಇದ್ದೀನಿ ಅಶ್ವಿನಿ ಗೌಡ ಅವ್ರಿಗೆ, ನೀನು ಕ್ಯಾಪ್ಟನ್ ಆಗಕ್ಕೆ ಏನ್ ಯೋಗ್ಯತೆ ಇದೆ ಅಂತ. ಅದಕ್ಕೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ನಾನ್ ಪ್ರೂವ್ ಮಾಡಿದ್ದೀನಿ, ನೀನು ನನ್ನ ಎದುರುಗಡೆ ಗೆಲ್ಬೇಕಾಗಿತ್ತು ನಿನ್ನೆ ಅಂತ. ಅದಕ್ಕೆ ಗಿಲ್ಲಿ ಹೇಳ್ತಾನೆ, ಒಂದು ಬಲೂನ್ ಟಾಸ್ಕ್ ಆಡೋಕ್ಕಾಗಿಲ್ಲ ನಿನ್ ಕೈಲಿ, ಮೈಕ್ ಬಂದಾಗ್ಲಿಂದ ಒಂದಿನ ನೆಟ್ಟಿಗೆ ಹಾಕಿದ್ ನೋಡಿಲ್ಲ, ನಿನ್ಗೆ ಕ್ಯಾಪ್ಟನ್ ಆಗೋ ಯೋಗ್ಯತೆ ಇಲ್ಲ ಅಂತಾನೆ. ಅದಕ್ಕೆ ವಾಪಸ್ ಏನು ರೀಸನ್ ಹೇಳಕ್ಕೆ ಗೊತ್ತಾಗದೆ ಅಶ್ವಿನಿ ಗೌಡ ಅವರು, ನೀನ್ ಇಲ್ಲಿ ಕೂತ್ಕೊಂಡು ತಿಂದೋಗಕ್ ಬಂದಿದೆ ಅಂತ ಹೇಳ್ತಾರೆ ಗಿಲ್ಲಿಗೆ. ಮೇಡಮ್ ನಿಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಆದ್ರೆ ಸತ್ತಾಗ ಯಾರು ಒತ್ಕೊಂಡು ಹೋಗಲ್ಲ, ಗಿಲ್ಲಿಗೆ ಬಿಗ್ ಬಾಸ್ ಮನೆಗೆ ಕೂತ್ಕೊಂಡು ತಿನ್ಕೊಂಡು ಹೋಗಕ್ ಬಂದಿದ್ಯಾ ಅಂತ ಹೇಳೋದು ಅದೆಲ್ಲ ಅನ್ನೆಸೆಸರಿ ಟಾಕ್. ಕರೆಕ್ಟ್ ಆಗಿ ನೋಡಿದ್ರೆ ಮೊನ್ನೆ ಗಿಲ್ಲಿ ಕ್ಯಾಪ್ಟನ್ ಆದಾಗ, ಮೇಡಮ್ ನೀವು ಕಿಚನ್ ಕೆಲಸ ಒಪ್ಕೊಂಡಿದ್ರಲ್ಲ ಮಾಡಿ ಮುಗಿಸಿ ಅಂತ ಹೇಳ್ತಾನೆ. ಆದ್ರೆ ಅಶ್ವಿನಿ ಗೌಡ ಅವರು, ಏನ್ ನಿಮ್ಗೆ ಕ್ಯಾಪ್ಟನ್ ಆದ್ರೆ ತಲೆಯಲ್ಲಿ 2 ಕೊಂಬೈತಾ, ಮಾಡಲ್ಲ ಹೋಗು, ಸ್ವತಃ ಇವರೇ ಒಪ್ಕೊಂಡಿದ್ದ ಕೆಲಸ ಅದು, ಇವರೇ ಮಾಡ್ದೆ ಗಿಲ್ಲಿಗೆ ಬೈತಾ ಇದ್ರು. ಆಕ್ಚುಲಿ ಬಿಗ್ ಬಾಸ್ ಮನೇಲಿ ರಾಜಮಾತೆ ಆಟಿಟ್ಯೂಡ್ ತೋರ್ಸೋರ್ಗೆ ಮನೆ ಸೂಕ್ತಾನೆ ಅಲ್ಲ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆ. ಅಶ್ವಿನಿ ಗೌಡ ಅವರು ಮಾತಾಡೋಕೆ ರೀಸನ್ ಸಿಕ್ಕಿಲ್ಲ ಅಂದ್ರೆ ಕೆಲವೊಂದ್ಸರಿ ಬೇಕಾದಂಗ್ ಮಾತಾಡ್ಬಿಡ್ತಾರೆ, ಇಲ್ಲ ಪರ್ಸನಲ್ ಅಟ್ಯಾಕ್ ಮಾಡ್ಬಿಡ್ತಾರೆ. ನೋಡೋಣ ಇವತ್ತಿನ ನೈಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಕತೆ ಅಂತ. ಹೊಸದಾಗಿ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಬಿಡಿ. ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.